ತಕ್ಷಣನೇ ನೀವೇನ್ ಹೇಳಿದ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಏನದರ ಅರ್ಥ? ಏನದರ ಅರ್ಥ? ನಮಗೆ ವಿದ್ಯೆ ಹತ್ಬೇಕಪ್ಪ ಅಂತ ಹೇಳಿದ್ರೆ, ಸರಸ್ವತಿಯ ದಾಸರಾಗಬೇಕಪ್ಪ ಅಂತ ಹೇಳಿದ್ರೆ ನಾವು ಗುರುವಿನ ಅನುಗ್ರಹ ಬೇಕು. ವಿದ್ಯೆ ಸುಲಭವಾಗಿ ಹತ್ತುವುದಿಲ್ಲ. ವಿದ್ಯೆ ಅಂತಕ್ಕಂಥದ್ದು ಸಾಧಕರ ಸೊತ್ತು. ನಾನು ಇವತ್ತು ಇದನ್ನ ಕಲಿತೀನಿ, ಇದನ್ನ ಕಲಿಬೇಕು, ನಾನು ಇದನ್ನ ಅರ್ಥೈಸ್ಕೊಳ್ಬೇಕು. ಇದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ. ಆ ವಿದ್ಯೆಯನ್ನ ಕಲಿಯುವುದಕ್ಕೆ ಬೇಕಾಗಿರುವುದು ವಿನಯ. ವಿದ್ಯೆ ದದಾಚಿ ವಿನಯಂ, ವಿದ್ಯೆಗಿಂತ ಮಿಗಿಲಾಗಿರುವುದು ವಿನಯ. ಆ ವಿನಯವನ್ನ ನೀವು ಸಂಪಾದನೆ ಮಾಡಿಕೊಂಡ್ರೆ ಮಕ್ಕಳೇ, ಖಂಡಿತವಾಗಿಯೂ ನೀವು ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ತೀರಾ. ಅಹಂ ಇರಬಾರ್ದು ಮಕ್ಕಳಲ್ಲಿ. ಅವನು ಈಗ ಹೇಗಪ್ಪ ಅಂತ ಹೇಳಿದ್ರೆ, ನಿಮ್ಗೆ ದೊಡ್ಡ ದೊಡ್ಡ ಪದಗಳು ಅರ್ಥ ಆಗಲಿಲ್ಲ ಅಂದ್ರೆ ಈ ಸಹಕಾರ ಮನೋಭಾವನೆ ಇರಬೇಕು ನಿಮ್ಮಲ್ಲಿ. ಈಗ ಹೇಗೆ ಸರ್ ಅದು ಸಹಕಾರ ಅಂತ ಹೇಳಿದ್ರೆ, ಈಗ ನೀವು ಬರೆಯಕ್ಕೆ ಹೇಳಿರ್ತಾರಪ್ಪ, ಪಕ್ಕದಲ್ಲಿರೋರಿಗೆ ಒಂದು ಪೆನ್ಸಿಲ್ ಇರೋದಿಲ್ಲ, ನಿಮ್ಮ ಬಳಿ 2 ಇರುತ್ತೆ. ಆಗ ಅವಳು ಕೇಳ್ತವಳೆ ಅಥವಾ ಅವ್ನು ಕೇಳ್ತವಳೆ, ನನಗೊಂದು ಪೆನ್ಸಿಲ್ ಕೊಡು ಅಂತ. ತಕ್ಷಣ ನೀವು ಕೊಡ್ಬೇಕು. ಇರ್ತವು ನನ್ನ ಪ್ರಜೆ ತಗೊಂಡಿನಿ. ಈ ಸಹಕಾರ ನಿಮ್ಮ ಮೊದಲಿನಿಂದಲೂ ಮೂಡಿ ಬರ್ಬೇಕು, ಆದಿಯಿಂದಲೂ ಮೂಡಿ ಬರ್ಬೇಕು. ಹಾಗೇನಾಗುತ್ತೆ, ಒಳ್ಳೆಯ ಒಂದು ವಾತಾವರಣವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಆ ದಿಸೆಯಲ್ಲಿ ನೀವು ಕಾಲಹರಣ ಮಾಡುವುದನ್ನ ತಪ್ಪಿಸುವುದಕ್ಕಾಗಿ ಬೇಸಿಗೆಯ ಶಿಬಿರಗಳು ತುಂಬಾ ಇದು ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಸುಮ್ಮನೆ ವೃಥಾ ಸಮಯವನ್ನ ಕಾಲಹರಣ ಮಾಡಬಾರ್ದು. ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಹಾಗಾದಾಗ ಮಾತ್ರ ನಾವು ಒಳ್ಳೆಯ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ. ನೀವೆಲ್ಲ ಬಂದಿದ್ದೀರಾಗ, ನಿಮ್ಗೆ 8 ದಿನ ಆಯ್ತು. ಎಲ್ಲಾ ಶಿಕ್ಷಕರು ನಿಮ್ಗೆ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನೀವು ಮಾಡ್ಕೊಳ್ಬೇಕು. ಏನ್ ಮಾಡಿದ್ರು ನೀವು ಮನನ ಮಾಡ್ಕೊಳ್ಬೇಕು. ಇವತ್ತು ನಮಗೆ ಕ್ಲಾಸ್ ಇತ್ತು, ನಮ್ಗೆ ಏನ್ ಮಾಡಿದ್ರು, ನಾವೇನ್ ಕಲ್ತ್ವಿ, ಏನ್ ಕಲಿಬೇಕಾಗಿತ್ತು, ನನ್ಗೆ ಯಾವ್ದು ಅರ್ಥವಾಗ್ಲಿಲ್ಲ, ಇದನ್ನ ಇಲ್ಲಿ ರೂಢಿಸ್ಕೊಂಡ್ರೆ ಪ್ರಶ್ನೆ ಮಾಡುವಂತಹ ಗುಣವನ್ನು ಬೆಳೆಸ್ಕೊಂಡಂಗಾಗುತ್ತೆ. ನನಗಿದು ಅರ್ಥ ಆಗ್ಲಿಲ್ಲ, ತಕ್ಷಣನೇ ಸರ್ ಇದು ಅರ್ಥ ಆಗ್ಲಿಲ್ಲ ಸರ್, ಇನ್ನೊಂದ್ಸಾರಿ ಹೇಳಿ ಸರ್. ನೀವು ಶಾಲೆಯಲ್ಲಿ ಎಷ್ಟು ಜನ ನೀವು ಅರ್ಥ ಆಗದೆ ಹೋದ್ರೆ ಮಾಸ್ಟರ್ ಕೇಳ್ತೀರಪ್ಪ? ವೆರಿ ಗುಡ್.